ಲಯನ್ನ ಕಾರ್ಪೆಂಟರ್ ಮನೆ ಊಟಕ್ಕೆ ಕರೆದ್ರೆ ಏನಾಗುತ್ತೆ? ಸರಿಯಲ್ಲ? ಒಂದು ಸಿಂಹ ಮತ್ತೆ ಅವೆರಡು ಅದ್ರ ಫ್ರೆಂಡ್ ಎರಡು ನರಿ ಮತ್ತೆ ಕಾಗೆ ಇರ್ತಾವಂತೆ. ಹಾಗೆ ಒಂದು ಬಡಿಗೆ ಸಂಸಾರನು ಇರ್ತಾರೆ. ಬಡಿಗೆ ಅಂದ್ರೇನು? ಮರದ ಕೆಲಸ ಮಾಡೋರು, ಆಯ್ತಾ? ಅವ್ರ ಸಿಂಹ ಏನ್ ಮಾಡುತ್ತೆ, ಅವ್ರಿಬ್ಬರು ನೋಡ್ತಾ ಇರುತ್ತಂತೆ. ಅವರು ಸಿಂಹ ನೋಡ್ತಾ ಇರ್ತದಂತೆ. ಅದು ಸಿಂಹ ಅವ್ರಿಗೇನು ಮಾಡ್ತಾ ಇಲ್ಲಂತೆ, ಆಯ್ತಾ? ಆವಾಗ ಬಡಿಗೆ ಏನ್ ಮಾಡ್ತಾರೆ, ಸಿಂಹದ ಗುಹೆಗೆ ಹೋಗಿ ಧೈರ್ಯವಾಗಿ ನಮ್ಮನೇಲಿ ತರಕಾರಿ ಊಟ ಮಾಡ್ತಾ ಇರ್ತೀವಿ ಬಾ ಅಂತ ಕರೀತಾರಂತೆ. ಆವಾಗ ಸಿಂಹ ಎಣಿಸ್ಕೊಂಡಪ್ಪ ಎಂತ ಖುಷಿ ಆಗುತ್ತಂತೆ, ಒಬ್ಬ ಮನುಷ್ಯ ಬಂದ ನನ್ನ ಊಟ ಕರೀತಾರಲ್ಲ ಅಂತ ಹೇಳ್ಬಿಟ್ಟು ಬಡಿಗೆ ಅವ್ರ ಮನೆಗೆ ಹೋಗಿ ಊಟ ಮಾಡ್ತಂತೆ. ಊಟ ಮಾಡಿ ಅವ್ರಿಗೊಂದು ಪ್ರಾಮಿಸ್ ಮಾಡುತ್ತಂತೆ, ನನ್ನಿಂದ ನಿಮ್ಗೆ ಯಾವ ರೀತಿಯ ತೊಂದರೆನೂ ಆಗೋದಿಲ್ಲ ಅಂತ ಹೇಳ್ತಂತೆ, ಆಯ್ತಾ? ಹಾಗೆ ಸಿಂಹ ದಿನ ಬಡಿಗೆ ಅವ್ರ ಮನೆಗೆ ಊಟಕ್ಕೆ ಬರೋದು ಹೀಗೆ ಮಾಡ್ತಾ ಇರುತ್ತಂತೆ. ಹಾಗೆ ಅವ್ರು ಸಂತೋಷವಾಗಿರುವಾಗ ಒಂದು ನರಿ ಹೇಳ್ತಂತೆ, ನೀನು ಒಬ್ಬನೇ ಊಟ ಮಾಡಿ ಬರ್ತಾನೆ, ನರಿ ಮತ್ತೆ ಕಾಗೆ ಇದೀವಲ್ಲ, ನೀವು ಒಬ್ಬನೇ ಹೋಗಿ ಊಟ ಮಾಡ್ತಿ ಬರ್ತೀರಲ್ಲ, ನಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರಂತೆ. ಆವಾಗ ಸಿಂಹನ ಜೊತೆಗೆ ಕಾಗೆ ಮತ್ತೆ ನರಿನು ಹೋಗ್ತಾ ಇರ್ತಾವಂತೆ. ಈಗ ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಬಡಿಗೆ ಮನೆ ಹೋಗ್ತಾರೆ. ನೋಡ್ಬಿಟ್ಟು ಬಡಿಗೆ ಮತ್ತೆ ಬಡಿಗೆ ಹೆಂಡತಿ ಏನ್ ಮಾಡ್ತಾರೆ, ಹೆದರ್ಕೊಂಡು ಹೋಗಿ ಮರ ಹತ್ತಿ ಕೂತ್ಕೊಂತವೆ. ಆವಾಗ ಸಿಂಹ ನೋಡ್ತಂತೆ, ಇವ್ರ ಯಾಕೆ ನನ್ನನ್ನು ನೋಡಿ ಮರ ಹತ್ತಿ ಕೂತ್ಕೊಂಡಿದ್ದಾರೆ ಅಂತ ಹಿಂದೆ ತಿರುಗಿ ನೋಡ್ತಂತೆ. ನರಿ ಮತ್ತೆ ಕಾಗೆ ಹಸಿದ ಅಂತ ತಿನ್ಬೇಕು, ಅವ್ರನ್ನೇ ತಿನ್ಬೇಕು ಆ ತರದಲ್ಲಿ ಬರ್ತಾ ಇರೋದಂತ ಅವ್ರಿಗೆ ಅನ್ಸುತ್ತಂತೆ. ನರಿಗೆ, ಯಾರಿಗೆ? ಸಿಂಹಂಗೆ. ಸಿಂಹ ಏನ್ ಮಾಡ್ತಾನೆ, ಅವ್ರಿಬ್ರು ಓಡಿಸ್ಬಿಡುತ್ತಂತೆ. ಆವಾಗ ಓಡಿಸ್ಬಿಟ್ಟು ಅವ್ರಿಬ್ರು ಹೊತ್ತಿ ಕೇಳ್ತಂತೆ, ನೀ ಯಾಕೆ ಮರ ಹತ್ತಿ ಕೂತ್ಕೊಂಡಿದ್ರ, ಅವ್ರಿಬ್ರು ಹೊರಟೋದ್ರು, ನೀವು ಬನ್ನಿ ಅಂತ ಕೇಳ್ತಾರೆ. ಅವ್ರು ಇಳುವುದೇ ಇಲ್ಲಂತೆ. ಬರ್ತದಲ್ಲಮ್ಮ. ಆದ್ರೂ ಅವರಿಗೆ ನಂಬಿಕೆ ಬರೋದಿಲ್ಲಂತೆ. ಆವಾಗ ಸಿಂಹ ಅವ್ರಿಬ್ರು ಏನ್ ಮಾಡ್ತಾರೆ, ಸಿಂಹದ ಮೇಲೆ ನಂಬಿಕೆನ ಕಳ್ಕೊಂಡ್ಬಿಟ್ಟು ಕಾಡಿಗೆ ಹೊರಟೋಗ್ತಾರಂತೆ. ಕಾಡಿಂದ ಊರಿಗೆ ಹೊರಟೋಗ್ತಾರಂತೆ. ಇದರಿಂದ ಏನ್ ತಿಳಿತದೆ, ಮನೆಗೆ ಅವ್ರು ಊರಿಗೆ ಹೊರಟೋಗ್ತಾರೆ, ಕಾಡಿಂದ ನಾಡಿಗೆ ಹೊರಟೋಗ್ತಾರೆ. ಸಿಂಹದ ಮೇಲೆ ನಂಬಿಕೆ ಹೊರಟೋಯ್ತು ಅವ್ರಿಗೆ. ಯಾತಕ್ಕೆ ಹೇಳುದು ಕತೆ ನೀತಿಯನ್ನು? ಕತೆ ನೀತಿಯನ್ನು ಇದರಿಂದ ಏನ್ ತಿಳಿತದೆ ಮುನಿ? ಕೆಟ್ಟ ಸಲಹೆಗಾರರನ್ನು ಹೊಂದಿರುವ ರಾಜನು ಯಾವತ್ತೂ ಪ್ರಜೆಗಳಿಗೆ ಒಳ್ಳೇದ್ ಮಾಡೋದಿಲ್ಲ. ಅದಕ್ಕೆ ಯಾವಾಗ್ಲೂ ಒಳ್ಳೆಯರನ್ನೇ ಬಯಸ್ಬೇಕು, ಒಳ್ಳೇದನ್ನೇ ಮಾಡ್ಬೇಕು, ಒಳ್ಳೆದವರೇ ಇರ್ಬೇಕು. ಒಳ್ಳೆ ಫ್ರೆಂಡ್ಸ್ ಇರ್ಬೇಕಲ್ಲಮ್ಮ, ಒಳ್ಳೆ ಫ್ರೆಂಡ್ಸ್ ಇರ್ಬೇಕು, ಒಳ್ಳೇದನ್ನೇ ಬಯಸ್ಬೇಕು, ಒಳ್ಳೇದೇ ಮಾಡ್ಬೇಕು, ಆಯ್ತಾ? ಅಲ್ಲಮ್ಮ.